ಅವ್ರ ಹತ್ರ ಮಾತಾಡೋಣ ಇವಾಗ. ಮಮ್ಮಿ ಏನು ಮಾಡ್ತಿದ್ದೀರಾ? ಬಟ್ಟೆ ಫೋಲ್ಡ್ ಮಾಡ್ತಾ ಇದ್ದೀನಿ, ಕಟ್ತಾ ಇದ್ದೀನಿ ಬಟ್ಟೆನ. ಯಾಕೆ ಇಷ್ಟು ಬೇಜಾರಲ್ಲಿದ್ದೀರಾ? ಅವೇ ಈ ಮನೆಯಿಂದ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು, ಹೋಗ್ತಾ ಇದ್ದೀವಲ್ಲ ಅಂತ ಅದೊಂದು. ಇನ್ನೊಂದು ಶಿಫ್ಟಿಂಗ್ದು ತುಂಬ ಬೇಜಾರಾಗ್ತಾ ಇದೆ ನನಗಂತೂ. ಶಿಫ್ಟಿಂಗ್ದು ಇದೆಲ್ಲ ಶಿಫ್ಟ್ ಮಾಡಿಕೊಡ್ತಾರೆ, ಆದರೂ ನಾವೆಲ್ಲ ಸೆಟಪ್ ಎಲ್ಲ ಮಾಡಬೇಕಲ್ಲ, ಅದು ತುಂಬ ಬೇಜಾರಾಗ್ತಾ ಇದೆ. ಪಾಪ ನಮ್ಮಮ್ಮ ನೆನ್ನೆಯಿಂದ ಎಲ್ಲ ಬಟ್ಟೆಗಳು ಮಡಿಸ್ತಿರೋದು ಗಾಯ್ಸ್, ಒಬ್ಬರೇ ಮಾಡಬೇಕು, ಅದು ಒಂದು ಟೆನ್ಷನ್. ಕರೆದ್ರೆ ಬೇರೆಯವರು ಬರ್ತಾರೆ, ಬಟ್ ಅವ್ರವ್ರ ಲೈಫ್ನಲ್ಲಿ ಅವ್ರು ಬ್ಯುಸಿ ಇದ್ದಾರೆ, ಪಾಪ ಅವ್ರಿಗೆ ಬೇಜಾರು ಮಾಡೋದು. ಬಾಯ್ ಮತ್ತೆ ಜಾಸ್ತಿ ವರಿ ಮಾಡ್ಕೋಬೇಡಿ, ಏನು ಯೋಚನೆ ಮಾಡಬೇಡಿ, ಬಟ್ ಕೆಲಸ ಕೂಡ ಇಂಪಾರ್ಟೆಂಟ್ ಅಲ್ವಾ ಮಮ್ಮಿ? ಐ ಆಮ್ ಸೋ ಸಾರಿ, ಬಟ್ ಬೇಗ ಬರ್ತೀನಿ. ಓಕೆ, ಬಾಯ್ ಬಾಯ್ ಬಾಯ್. ಏನು ಯೋಚನೆ ಮಾಡಬೇಡಿ, ನನಗೆ ಗೊತ್ತು ಕೆಲಸ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗ ಬಂದ್ಬಿಡು, ಸರಿನಾ? ಓಕೆ ಗಾಯ್ಸ್, ಇವಾಗ ಬನ್ನಿ ಹೋಗೋಣ, ಆಚೆ ವೇಟ್ ಮಾಡ್ತೀರಿ. ಇವಾಗ ರೆಡಿನೂ ಆಗ್ಬೇಕು, ನಾನು ಬೇಗ ಬೇಗ ಬಟ್ಟೆ ಚೇಂಜ್ ಮಾಡೋಣ, ರೆಡಿ ಆಗೋಣ, ಹೋಗೋಣ. ಇವಾಗ ಫ್ರೆಶ್ ಅಪ್ ಆಗಿದ್ದೀನಿ, ಬೇಗ ಬೇಗ ಸ್ಕಿನ್ ಕೇರ್ ಮಾಡೋಣ. ಆ್ಯಂಡ್ ಇವತ್ತು ನಾವು ಸರ್ಪ್ರೈಸ್ ಕೂಡ ಕೊಡಬೇಕು. ಅವರೆಲ್ಲ ಸಿಲ್ಕ್ ಸ್ಯಾರೀಸ್ನ ನಾವು ಇವತ್ತು ಸೇಲ್ ಮಾಡೋಣ. ಸೇಲ್ ಮಾಡಿಬಿಟ್ಟು ನಮಗೇನು ಸಿಗುತ್ತೆ ಅಂತ ನೋಡೋಣ. ಸೊ ಗೈಸ್, ಇವಾಗ ನೋಡಿ ರೆಡಿ ಆಗಿದ್ದೀನಿ, ಚೆನ್ನಾಗಿ ಕಾಣಿಸ್ತೀನಿ. ಆ್ಯಂಡ್ ನಾನು ತೊಗೊಂಡಿದ್ದೀನಿ ಸೀರೆ, ಬ್ಯಾಗು. ಇವಾಗ ಹೋಗೋಣ ನಾವು. ಅದಾದಮೇಲೆ ಈ ಸ್ಯಾರಿಗಳನ್ನ, ನಮ್ಮಮ್ಮ ಯೂಸ್ ಮಾಡ್ತಿರೋ ಸ್ಯಾರಿಗಳನ್ನ ಯೂಸ್ ಮಾಡೋಣ ಇವತ್ತು, ಬನ್ನಿ. ಸೊ ಗೈಸ್, ಇವಾಗ ನಾವು ಬಂದಿದ್ದೀವಿ ಸದ್ಗುರು ಸಿಲ್ಕ್ ಸೆಂಟರ್, ಓಲ್ಡ್ ಸಿಲ್ಕ್ ಸ್ಯಾರಿ ಬಯರ್ಸ್. ಹಾಯ್ ಸರ್, ನಮಸ್ಕಾರ. ನಮಸ್ಕಾರ. ಇದು ಸ್ವಲ್ಪ ಸೀರೆಗಳು ನೋಡ್ಬಿಟ್ಟು ಹೇಳ್ತೀರಾ? ಓಕೆ, मैं ಚೆಕ್ करके बताता हूं मैम. ಓಕೆ ಗೈಸ್, ಇವರಿಗೆ ಹಿಂದಿ ಕನ್ನಡ ಬರಲ್ಲ, ಸೊ ಅದರಿಂದ ಹಿಂದಿಯಲ್ಲಿ ಮಾತಾಡ್ತಾರೆ, ನಾನು ಅದನ್ನ ಕನ್ನಡದಲ್ಲಿ ನಿಮ್ಮೆಲ್ಲರಿಗೂ ಟ್ರಾನ್ಸ್ಲೇಟ್ ಮಾಡ್ತೀನಿ. ओके मैम, ये साड़ी आके अपूर्वा साड़ी है, ये पट्टू साड़ी नहीं है, इसको वैल्यू नहीं जाएगा मैम. ಅದೇ ಅಪೂರ್ವ ಸ್ಯಾರಿ ಇದ್ರೆ ವ್ಯಾಲ್ಯೂ ಬರಲ್ಲ ಅಂತ ಹೇಳ್ತಿರೋದು. ಓಕೆ, हाँ, ये साड़ी आके मैसूर सिल्क साड़ी है, ये सिल्वर लग रहा है, अभी हम चेक करेंगे. ಇದು ಮೈಸೂರು ಸಿಲ್ಕ್ ಸ್ಯಾರಿ ಸಿಲ್ವರ್ ಅಂತ ಕಾಣಿಸ್ತಿದಂತೆ, ಅದಕ್ಕೆ ಚೆಕ್ ಮಾಡ್ತಾರಂತೆ ಇವಾಗ. मैम ये कड़पा स्टोन है, जो किचन में यूज करते हैं ना, वो स्टोन है. ओके, तो इस पे ऐसे रब करने से व्हाइट कलर आना चाहिए. ओके, व्हाइट कलर आने से सिल्वर जरी है, वैल्यू है. ये पट्टे के लिए वैल्यू नहीं है, सिर्फ सिल्वर के लिए वैल्यू. ಇದು ರಬ್ ಮಾಡಿದಾಗ ಅಕಸ್ಮಾತ್ ವೈಟ್ ಕಲರ್ ಬಂದ್ರೆ, ಈ ತರ ಸ್ಟೇನ್ ಬಂದ್ರೆ ಇದಕ್ಕೆ ವ್ಯಾಲ್ಯೂ ಸಿಗುತ್ತೆ ಅಂತೆ, ಇಲ್ಲಾಂದ್ರೆ ಸಿಗಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಅಪೂರ್ವ ಸ್ಯಾರಿಗೆ ಆ ತರ ಕಲರ್ ಬರಲ್ಲ, ಇವಾಗ ಉಜ್ ನೋಡಿದ್ರು ಬರಲ್ವಂತೆ, ಆದ್ರೆ ಇದಕ್ ಬರುತ್ತಂತೆ, ಸೊ ಅದಕ್ಕೆ ಇದಕ್ ವ್ಯಾಲ್ಯೂ ಇದೆ. हाँ, ये वैल्यू Okay. जाएगा. और ये आके कांचीपुरम साड़ी है, ये भी सिल्वर जरी लग रहा है. हाँ मैम, ऐसे white इसका भी आएगा, इसका भी वैल्यू आएगा. ಇದು ಬಂದ್ಬಿಟ್ಟು ಕಾಂಚೀಪುರಂದಂತೆ, ಇದೂನು ಇದ್ ಮಾಡಿ ನೋಡಿದ್ರು, ಇದಕ್ಕೂ ವೈಟ್ ಬಂದಿದೆ, ಹಾಗಾದ್ರೆ ಇದಕ್ಕೂ ವ್ಯಾಲ್ಯೂ ಇದೆ ಅಂತ ಅರ್ಥ. ಓಕೆ ओके, ये साड़ी बनारस है. बनारस पे भी आएगा? हाँ, बनारस में भी आता है मैम. बनारस कांचीपुरम, को बरतंते. कांचीपुरम, मैसूर सिल्क और बनारस साड़ी में सिल्वर जरी आता है. ओके, ये सिल्वर ही है. अभी ಇದು इसका भी silver वैल्यू है जाएगा. हाँ, ಇದಕ್ಕೂ ವ್ಯಾಲ್ಯೂ ಬರುತ್ತಾ? value आएगा. ಓಕೆ, ಡನ್. ओके, 1 2 3 पैसा ही पैसा होगा. ये साड़ी डाउट है मैम, कॉपर लग रहा है. ಹಾ, हाँ, कॉपर है मैम. ये ऐसे Okay. रब करने से सिल्वर कलर आने, व्हाइट कलर आने से सिल्वर है, वैल्यू जाएगा. रेड कलर आने से कॉपर है, नो री वैल्यू. ವೈಟ್ ಕಲರ್ ಈ ತರ ಬಂದ್ರೆ ವ್ಯಾಲ್ಯೂ ಬರುತ್ತಂತೆ, ಈ ತರ ಬಂದ್ರೆ ಇದು ವ್ಯಾಲ್ಯೂ ಬರಲ್ವಂತೆ. ಸೊ ಆಬ್ವಿಯಸ್ಲಿ ಈ ಮತ್ತೆ ಈ ಸ್ಯಾರಿಗೆ ವ್ಯಾಲ್ಯೂ ಇಲ್ಲ, ಮಿಕ್ಕಿದ 3 ಸ್ಯಾರಿಗೆ ವ್ಯಾಲ್ಯೂ ಕೊಡ್ತಾರೆ. ಈ Valuation. तीनों को वैल्यू है ना? वैल्यूएशन हाँ है, ठीक है, ये वैल्यू नहीं जाएगा मैम. ठीक तो है, मैं आपको अभी वैल्यूएशन कैसे कोट करना है मैं आपको बता दीजिए. ವ್ಯಾಲ್ಯೂಯೇಷನ್ ಹೇಗೆ ಕೋಟ್ ಮಾಡೋದಂತ ಹೇಳ್ತಾರಂತೆ. एक्चुअली मैम, ये जो साड़ी है ना, साड़ी के लिए रिवैल्यू नहीं है, इसमें जो चांदी है ना, उसके लिए रिवैल्यू है. ಸ್ಯಾರಿಗೆ ಏನು ವ್ಯಾಲ್ಯೂ ಇಲ್ವಂತೆ, ರಿವ್ಯಾಲ್ಯೂ ಮತ್ತೆ ರಿವ್ಯಾಲ್ಯೂ ಇಲ್ವಂತೆ, ಬಟ್ ಇದ್ರಲ್ಲಿ ಚಾಂದಿ ಅಂದ್ರೆ ಸಿಲ್ವರ್ ಮಾತ್ರ ರಿವ್ಯಾಲ್ಯೂ ಇರೋದಂತೆ. मैम इस Length साड़ी में- में आपको 60 ग्राम सिल्वर आएगा. तो ಓಕೆ, 60 ग्राम्स इंटू आज सिल्वर रेट आके 168, तो ये एक साड़ी का आपको 9600 आएगा मैम. 9600 9600 ರೂಪಾಯಿ ಬರೀ ಒಂದ್ ಸಾರಿಗೆ. एक साड़ी को. ಸರಿ, ठीक. ಲೆಂತ್ ನೋಡ್ತಾ ಇದಾರೆ ಅವರು. ये साड़ी में आपको 90 ग्राम सिल्वर आएगा मैम. सो 90 ग्राम 90 इंटू 160, 160. 14,400 ग्रीन साड़ी के लिए. ಇದ್ರಲ್ಲಿ ಆ ಸ್ಯಾರಿಯಲ್ಲಿ, ಗ್ರೀನ್ ಕಲರ್ ಸ್ಯಾರಿಯಲ್ಲಿ 14400 ರೂಪಾಯಿ ಬರ್ತಿದೆ. ನೈಸ್. ये मैसूर सिल्क है मैम. ಓಕೆ, इसमें आके 2 बॉर्डर है और अंदर छोटा सा चेक्ड है. ओके, तो ये साड़ी भी 60 ग्राम्स आएगा आपको. ये 60 ग्राम हाँ, आएगा. 60 ग्राम्स, 60 इंटू 160, सेम 9600 आएगा. 9600 ಈ ಸ್ಯಾರಿಯಿಂದ ಕೂಡ. ಸೊ ಟೋಟಲ್ 3 ಸ್ಯಾರಿ, 2 ಇಲ್ವಂತೆ, ಬೇರೆ ಸ್ಯಾರಿ ಅಂತ ಹೇಳಿದ್ದಾರೆ, 3 ಹೋಗುತ್ತೆ. ಹಾ, ठीक है, दे दीजिए. 9600, 14,400 और 9600.
मैम ये 3 साड़ीज को आपको 33,600 आएगा मैम. 3 ಸ್ಯಾರಿಗಳಿಂದ 33,600 ರೂಪಾಯಿ ಬರ್ತಿದೆ ನನಗೆ. ನಮ್ಮ ಮಮ್ಮಿ ಫುಲ್ ಖುಷಿ ಆಗ್ಬಿಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ओके. ಥ್ಯಾಂಕ್ ಯು ಸರ್. ಗೈಸ್, ಹಳೆ ಸೀರೆಗಳು ನಮ್ಮ ಮಮ್ಮಿ ಯೂಸೇ ಮಾಡ್ತಿಲ್ಲ ಅಂತ ಸೀರೆಗಳು ತಗೊಂಡ್ ಬಂದು ಇಲ್ಲಿ ಕೊಟ್ಟಿದ್ದೀನಿ. ಅದಕ್ಕೆ ನನ್ಗೆ ವ್ಯಾಲ್ಯೂ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಇಷ್ಟೊಂದು ಅಂಗಡಿಗಳಿತ್ತಲ್ಲ, ಯಾಕೆ ನೀವು ಇಲ್ಲೇ ಕರ್ಕೊಂಡ್ ಬಂದಿರಾ? ಸೀರಿಯಲ್ ಎಷ್ಟೊಂದು ಅಂಗಡಿಗಳು ಇದೆ, ನಾನು ನೋಡಿದೀನಿ. ಈ ತರ ಮಾಡ್ತಾರೆ, ಪ್ರಮೋಷನ್ ನೋಡಿದೀನಿ. ಬೇರೆ ಕಡೆ ಎಲ್ಲ ಹೆಂಗೆ ಅಂತ ಅಂದ್ರೆ ಅಲ್ಲಿಗೆ ಇಲ್ಲಿ ಎಲ್ಲಾರು ತಗೊಂಡೋಗ್ಬಿಟ್ಟು ಅವ್ರು ಇದಿರಲ್ಲ, ಮೇನ್ ಅವರೇ ಇರಲ್ಲ. ಅಂದ್ರೆ ಬೇರೆ ಕಡೆ ತಗೊಂಡೋಗ್ ಕೊಡ್ತಾರೆ, ಮೀಡಿಯೇಟರ್ಸ್ ಇರ್ತಾರೆ. ಇಲ್ಲಿ ಹೆಂಗೆ ಅಂತ ಅಂದ್ರೆ ಇವರೇ ಮೆಲ್ಟ್ ಮಾಡೋದು. ಇಂದು ಸೀರಿಯಲ್ ಇಂದ ತೆಗೆದು ಅದನ್ನ ಮೆಲ್ಟ್ ಮಾಡಿ ಅದನ್ನೇ ಕನ್ವರ್ಟ್ ಮಾಡೋದು ಇವರೇ ಡೈರೆಕ್ಟ್ ಮಾಡ್ತಾರೆ. ಅದಕ್ಕೆ ಇವ್ರ ಪರಿಚಯ ಸಿಕ್ತು ಅಂತ ಹೇಳ್ಬಿಟ್ಟು ಇದ್ ಮಾಡಿದ್ರು. ಆಮೇಲೆ ಅವರು ಕೂಡ ಪ್ರಮೋಷನ್ ಎಲ್ಲ ಹೇಳಿದ್ರಲ್ಲ, ಓಕೆ ಆಯ್ತು ಬಂದ್ ಮಾತಾಡೋಣ ಅಂತ ಇಲ್ಲೇ ಒಂದ್ ಮಾತಾಡ್ಕೊಂಡು ಹೋಗಿದ್ವಿ ಇವಾಗ. ಸೊ ಅದು ಆದಂಗ ಪ್ರಮೋಷನ್ ಆದಂಗ ಆಗುತ್ತೆ, ನಮ್ದು ಇದಾದಂಗ ಆಗುತ್ತೆ. ಇವಾಗ ಅದಕ್ಕೆ ನೋಡಿ, ಇವಾಗ 33,000 ಕೊಟ್ರು ಅಂದ್ರೆ 3 ಸೀರೆಗೆ, ಬೇರೆ ಕಡೆ ಹೋಗಿರೋ ಒಂದ್ ಸ್ವಲ್ಪ ಕಡಿಮೆ ಮಾಡ್ಕೊಡೋರು ಆತರ. ಅಂದ್ರೆ ಡಿಪೆಂಡ್ಸ್. ಐಫೋನ್ ಇವಾಗ ಅಮೆರಿಕದಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಅಮೆರಿಕದಲ್ಲಿ ಐಫೋನ್ ಬರೀ 1 ಲಕ್ಷ, ಇಂಡಿಯಾದಲ್ಲಿ 1.5 ಲಕ್ಷ. 17 Pro Max ಹಾ, ಇಂಡಿಯಾದವ್ರು 1.5 ಲಕ್ಷ. 50,000 ಜಾಸ್ತಿ. ಆತರ 50,000 40,000 ಜಾಸ್ತಿ. ಬಟ್ ಇವ್ರ ಹತ್ರ ಡೈರೆಕ್ಟ್ ಅಂತ ಹೇಳ್ತೀರಾ? ಸೊ ಅದೇ ರೀತಿ ಇವ್ರು ಡೈರೆಕ್ಟ್ ಆಗಿ ಇದ್ ಮಾಡ್ತಾರೆ, ಬೇರೆ ಕಡೆ ಆದ್ರೆ ಮೀಡಿಯೇಟರ್ಸ್ ಇರ್ತಾರೆ ಅಂತ ಆತರ. ಸೊ ಐ ಥಿಂಕ್ ಅಷ್ಟೇ ಗೈಸ್, ಇನ್ನೇನಿಲ್ಲ. ಇವಾಗ ಇಲ್ಲಿ ಮುಗಿಸ್ಕೊಂಡಿದ್ದು, ಪ್ರಮೋಷನ್ ಇತ್ತು ಅದಕ್ಕೆ ಬಂದಿದ್ರಿ. ಇದು ಮುಗಿಸ್ಕೊಂಡು ಇವಾಗ ನೆಕ್ಸ್ಟ್ ನಾವು ಹೋಗೋಣ, ಆಚೆ ಹೋಗ್ತಾ ಇದೀವಿ. ಎಲ್ಲೋಗದ? ಏನಾದ್ರು ತಿನ್ನಕ್ ಹೋಗೋಣ. ಸರಿ, ತಿನ್ನೋಗೋಣ ಬನ್ನಿ. ಗೈಸ್, ನನಗೆ ಅಪರೂಪಕ್ಕೆ ಇವ್ರು ಏನ್ ತಂದಿದ್ದಾರೆ ನೋಡಿ. ಅಪರೂಪಕ್ಕ ಕೊಡ್ತಾನೆ ಇರ್ತಾರೆ, ಬಟ್ ಇವತ್ತೇನೋ ಸರ್ಪ್ರೈಸ್ ಮಾಡಿದ್ದಾರೆ. ನಂಗೆ ಫ್ಲವರ್ಸ್ ಮತ್ತೆ ಬ್ಯಾಂಗಲ್ಸ್ ಕೊಡ್ಸಿದ್ದಾರೆ. ಎಲ್ಲಿ ನೋಡಿ, ಇದು 3. ಪಾಪ ನನಗೆ ತುಂಬಾ ಸ್ಪೆಷಲ್ ಫೀಲ್ ಕೊಡ್ತಾ ಇದ್ದಾರೆ, ಮಾಡಿಸ್ತಾ ಇರ್ತಾರೆ ಗೈಸ್. ಇವರು ತುಂಬಾ ಒಳ್ಳೆ ಮನುಷ್ಯ, ಆದ್ರೆ ಕೊಬ್ಬು ಜಾಸ್ತಿ. ಬರೀ ಜಗಳ ಆಡೋದು ಇಂಥದ್ದೇ. ನಾನು ಜಗಳನೇ ಆಡಲ್ಲ, ನಾನು ತುಂಬಾ ಒಳ್ಳೆಯವಳು. ನಾನು ಎಲ್ಲೋ ಒಂದ್ ಕಡೆ ಬಿಟ್ಬಿಡ್ತೀನಿ ನಾನು ಜಗಳ ಆಡೋದನ್ನ. ಇವ್ರು ಹಂಗಲ್ಲ, ಬರೀ